तस्मै श्री कृष्ण भगवान की गीता माता की श्री महाराज की सकल शरण संतन की श्री मंगलम जय श्रीमद् भगवद्गीते 2ನೇ ಅಧ್ಯಾಯದಲ್ಲಿ ಸಂಜಯ ವಾಚ ತಂ ತಥಾ ವಿಪಯಾಯುಷ್ಯಮಶ್ರುಪೂರ್ಣಾಕುಲೇಕ್ಷಣಂ ವಿಷೀದಂತಂ ಇದಂ ವಾಕ್ಯಂ ಉವಾಚ ಮಧುಸೂದನಃ. ಶ್ರೀ ಭಗವಾನ್ ವಾಚ ಕುತಸ್ತ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟಂ ಅಸ್ವರ್ಗ್ಯಂ ಅಕೀರ್ತಿಕರಮರ್ಜುನ ಕ್ಲೈಬ್ಯಂ ಮಾಸ್ಮಗಮ ಪಾರ್ಥ ನೈತತ್ವಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋ ಉತ್ತಿಷ್ಠ ಪರಂತಪ. ಅರ್ಜುನ ಉವಾಚ ಕಥಂ ಭೀಷ್ಮಮಹಂ ಸಂಖ್ಯೆ ದ್ರೋಣಂಚ ಮಧುಸೂದನ ಇಷುಭಿಃ ಪ್ರತಿಯೋತ್ಸಾಮಿ ಪೂಜಾ ಅರ್ಹ ಹರಿಸೂದನ. ಗುರೂನ್ ಹತ್ವಾ ಈ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ಭಿಕ್ಷಮಪೀಹ ಲೋಕೆ ಹತ್ವಾರ್ಥ ಕಾಮಾಸ್ತು ಗುರೂನಿಹೈವ ಭುಂಜೀಯ ಭೋಗಾನ್ ರುಧಿರ ಪ್ರಸಿದ್ಧಾನ್. ನ ಚೈತದ್ವಿದ್ಮಃ ಕತರನ್ನ ಗರಿಯೋ ಯದ್ವಾ ಜಯೇಮ ಯದಿ ವಾ ನ ಜಯೋಯುಃ ಯಾನೇವ ಹತ್ವಾ ನ ಜಿಜೀವಿಷಾಮಃ ತೇ ಅವಸ್ಥಿತಾಃ ಪ್ರಮುಖೇ ಧಾತರಾಷ್ಟ್ರಾಃ. ಕೊನೆಯದಾದಂಥ 2 ಶ್ಲೋಕಗಳ ಯಾವುವು ಅಂತ ಕೇಳಿದ್ರೆ ಅರ್ಥ ಕಾಮನೆಗಳಿಗೋಸ್ಕರವಾಗಿ ಇವುಗಳ ಭೋಗಕ್ಕಾಗಿ ಇವ್ರನ್ನು ಹೊಡೆದು ನಾನು ಅಲ್ಲ ಅಂತ ಅರ್ಜುನ ಅಭಿಪ್ರಾಯಪಡಿಸಿದ. ಭೋಗ ಅಂದ್ರೆ ಏನು ಅನ್ನೋ ಮಾತಿನ ಅರ್ಥ ಗೃಹಸ್ಥನ ಪರಿವಾರ ಹೊಲ ಮನಿ ರಥ ರೂಪಾಯಿ ಸತಿ ಸುಧಾರಿಗಳಿಗೆಲ್ಲ ಕೂಡಿ ಅಂತಾರು ಭೋಗ ಅಂತಾರು. ಅವುಗಳ ಅನುಭವ ಮಾಡುವುದು ಹೇಗಾಗ್ತೈತಂದ್ರೆ ಅವ್ರ ರಕ್ತದಾಗ ತೋಯಿಸಿದಂತಹ ಪದಾರ್ಥಗಳನ್ನು ತಿಂದಂಗ ಆಕೈತಿ. ಅದಕ್ಕೋಸ್ಕರವಾಗಿ ಸಾತ್ತ ಮೇಲೆ ನರಕಕ್ಕೆ ಹೋಗಿ ಅಲ್ಲಿ ರಕ್ತಾದಿಗಳನ್ನು ಭಕ್ಷಣ ಮಾಡೋದಕ್ಕಿಂತ ಪೂರ್ವದಲ್ಲಿ ಇಲ್ಲೇ ಜೀವಂತಿರುವಾಗನ ಅವ್ರ ತಿಂತೋಯಿಸಲ್ಪಟ್ಟಂತ ಪದಾರ್ಥ ತಿಳಿದಂಥ ವಿಪರೀತ ಪರಮಾತ್ಮ ಅದಕ್ಕೋಸ್ಕರ ಯುದ್ಧ ಮಾಡೋದು ವಲ್ಲ ಅಂತ ಹೇಳಿ. ತದನಂತರದಲ್ಲಿ ನ ಚೈತದ್ವಿದ್ಮಃ ಕತರನ್ನ ಗರಿಯು ಯದ್ವಾ ಜಯೇಮ ಯದಿವಾನೋ ಜಯೋಯುಃ ಯಾನೇವ ಹತ್ವಾ ನ ಜಿಜೀವಿಷಾಮಃ ತೇ ಅವಸ್ಥಿತಾಃ ಪ್ರಮುಖೇ ಧಾತರಾಷ್ಟ್ರಾಃ. ಪರಮಾತ್ಮ ಇದು ನನಗೆ ಗೊತ್ತಿಲ್ಲ. ಏನು ಗೊತ್ತಿಲ್ಲ ಅಂತಂದ್ರೆ ಯಾರು ಬಲವಂತರು, ಏನ್ ನಾವು ಬಲವಂತರು, ಏನ್ ಅವರು ಬಲವಾನರು, ಏನ್ ನಾವು ಜಯಿಸ್ತಾ ಇದೀವೋ ಏನ್ ನಮ್ಮನ್ನ ಅವ್ರು ಜಯಿಸ್ತಾ ಇದಾರೋ ಅನ್ನುವಂತ ವಿಚಾರ ನಮಗೆ ಗುರುತಿರುವಂತಹದ್ದಿಲ್ಲ. ಜೊತೆಯಲ್ಲಿ ಯಾರನ್ನು ಕೊಂದು ನಾವು ಜೀವಿಸಬಾರದು ಅಂತೀವಲ್ಲ ಅಂಥ ಯಾರು ನಿಂತವರು ಧಾತರಾಷ್ಟ್ರಾಹ ಧೃತರಾಷ್ಟ್ರನಿಗೆ ಸಂಬಂಧಪಟ್ಟಂತ ವ್ಯಕ್ತಿಗಳು. ಯಾರನ್ನು ಕೊಂದು ನಾವು ಜೀವಿಸಬೇಕಂತ ಇಚ್ಛೆ ನಮಗಿಲ್ಲ. ಅಂಥವ್ರು ಎದುರಿವ ನಿಂತವರು ಅವ್ರು ಹೊಡಿ ಅಂದ್ರೆ ಹೇಗೆ ಹೊಡಿಲಾಕ ಸಾಧ್ಯತೆ ಪರಮಾತ್ಮ ಅಂತ ಅರ್ಜುನಿದ ತನ್ನ ಅಭಿಪ್ರಾಯವನ್ನು ಕೃಷ್ಣ ಪರಮಾತ್ಮ ವ್ಯಕ್ತಪಡಿಸೋದು. ಈ ವಿಷಯವನ್ನು ವಿಚಾರ ಮಾಡ್ತಾನೆ. ಏನು ದಿವಸ ಯಾವುದೋ ಒಂದು ಕಾರ್ಯವನ್ನು ಕೈಗೊಳ್ಳಬೇಕಾದ್ರೆ 6 ಸಂಗತಿಗಳು ನಮ್ಗೆ ಗುರುತಿರಬೇಕು. ಅವುಗಳ ಬಗ್ಗೆ ಪದೇ ಪದೇ ಚಿಂತನೆ ಮಾಡಬೇಕು ಅನ್ನುವಂತಹ ಮಾತ ಬರುವಂತದ್ದಾಯ್ತು. ಅದರಲ್ಲಿ ಕಹತ್ಕಾಲ ಕಾನಿ ಮಿತ್ರಾಣಿ ಕೋ ದೇಶ ಕೌ ವ್ಯಯ ಆಗಮೌ ಕಶ್ಚ ಅಹಂ ಕಾಚೇ ಮೇ ಶಕ್ತಿ ಇದೇ ಚಿಂತ್ಯಂ ಮುಹುರ್ಮುಹು. ಇಷ್ಟು ವಿಷಯಗಳನ್ನು ಪುನಃ ಚಿಂತನೆ ಮಾಡಬೇಕು. ಅದರಲ್ಲಿ ಯಾವುದು ಒಂದು ಕೇಳಿದ್ರೆ ಪ್ರಪ್ರಥಮವಾದದ್ದು ಕಹತ್ಕಾಲ. ಕಾಲ ಯಾವುದು, ಸಮಯ ಯಾವುದು, ಏನ ಶುಭ ಸಮಯತ್ತೋ ಅಶುಭ ಸಮಯತ್ತೋ, ಯೋಗ್ಯ ಸಮಯತ್ತೋ ಅಯೋಗ್ಯ ಸಮಯತ್ತೋ, ಇವನ್ನೆಲ್ಲಾನು ವಿಚಾರ ಮಾಡಿ ಕಾರ್ಯವನ್ನು ಮಾಡಬೇಕು. ಚಲೋ ಟೈಮ್ ಐತಪ್ಪ ಅಂದ್ರೆ ಮನುಷ್ಯ ಉನ್ನತಿ ಸಾಧಿಸದನು. ಯಾಕೆ ಸಮಯ ಹೆಚ್ಚು ಬಿಡ್ತಾರೆ ಮನುಷ್ಯ ಏನಕ್ಕನೋ ಅಧಪತನಕ್ಕೆ ಬೀಳ್ತದನು. ಸಮಯನು ಕೂಡ ಬಹಳಷ್ಟು ಮಹತ್ವದ ಪಾತ್ರವನ್ನು ನಮ್ಮ ಕಾರ್ಯದಲ್ಲಿ ನಿರ್ವಹಿಸುವಂತದ್ದಾಗೈತೆ. ಅದಕ್ಕಾಗಿ ಸಮಯ ಏವ ಕರೋತಿ ಬಲಾಬಲಂ ಅನ್ನುವಂತ ಒಂದ ಸೂಕ್ತಿ ಇರುವಂತದ್ದೈತೆ. ಸಮಯ ಟೈಮ್ ಬಲ ಅಬಲ ನಿರ್ಮಾಣ ಮಾಡೋದು ಯಾವ್ದೈತೆ ಟೈಮನ ಮನುಷ್ಯನಿಗೆ ಬಲ ಅಬಲಗಳ ವ್ಯವಸ್ಥೆ ಮಾಡ್ತದೆ. ಇದರಲ್ಲಿ ನಿಸರ್ಗ ಸಹಿತ ಸಮಯಕ್ಕನುಸಾರವಾಗಿ ಯಾವ ಪ್ರಸಂಗದಲ್ಲಿ ಕೂಗಬೇಕು, ಯಾವ ಪ್ರಸಂಗದಲ್ಲಿ ಪುಷ್ಪಾದಿಗಳು ಹೊರಹೊಮ್ಮಬೇಕು, ಅವು ಕೂಡ ಸಮಯಕ್ಕನುಸಾರವಾಗಿ ನಿಸರ್ಗ ಸಹಿತ ಮಾತು ಕೇಳ್ತಾನುವಾಗ ನಮ್ಮ ಮನುಷ್ಯರಂತ ನಾವು ಕೂಡ ಏನ್ ಮಾಡ್ಬೇಕು, ಸಮಯ ಅರ್ಥ ಕಾರ್ಯವನ್ನು ಮಾಡಬೇಕು. ಮಣ್ಣು ದಿವಸ ಟರ್ಕಿ ಒಳಗ ಭೂಕಂಪ ಆದ ಪ್ರಸಂಗದಲ್ಲಿ ಎಷ್ಟೋ ಜನ ಮೃತರಾಗ್ಯಾರ. ಸುಮಾರಾಗಿ 14,000ಕ್ಕಿಂತಲೂ ಮೇಲ್ಪಟ್ಟ ಜನರು ಈಗಾಗಲೇ ಪತ್ತ ಹಾಕ್ಯಾರು. ಇನ್ನೂ ಕೆಳಗ ಹೋದ ಜನಸಂಖ್ಯೆ ಹಿಡಿದ 40,000 ದಾಟಬಹುದು ಅಂತ ಒಂದು ಅಂದಾಜನ್ನು ಕೂಡ ವ್ಯವಸ್ಥೆ ಮಾಡಿ ಹೇಳ್ತಾರೋ. ಅದರೊಳಗ
6ನೇ ದಿವ್ಸಕ್ಕ ಇಬ್ಬರು ಮಂದಿ ತಾಯಂದಿರು ಆ ನೆಲದಾಗ ಸಿಕ್ಕವ್ರು ಜೀವಂತ ಅದ. ಇದು ಯಾವ್ದಪ್ಪ ಅಂದ್ರೆ ಕಾಲ ಉಳಿ ಪ್ರಸಂಗ ಬಂತಂದ್ರೆ ಈಗ ಉಳಿಲಾಕೂ ಸಾಧ್ಯತೆ, ಹೋಗೋ ಪ್ರಸಂಗ ಬಂತಂದ್ರೆ ಅದು ಹೋಗಾಕೂ ಸಾಧ್ಯತೆ ಆಯ್ತು. ಅದಕ್ಕೋಸ್ಕರ ಕಾಲ ಟೈಮ್ ಮಹತ್ವದ ಪಾತ್ರ ವಹಿಸ್ತೈತಿ. ಆಮೇಲೆ ಯಾವ್ದಂದ್ರೆ ಕಾಣಿ ಮಿತ್ರಾಣಿ, ಮಿತ್ರರು ಯಾರು, ಆಪ್ತರು ಯಾರು, ಕಾರ್ಯವನ್ನು ಕೈಕೊಂಡಾಗ ಸಹಕಾರಗಳು ಬೇಕಾಗ್ತದ. ಆ ಸಹಕಾರ ಕೊಡ್ಬೇಕಂದ್ರೆ ಜನ ಒಮ್ಮೆ ಬಹಳ ಚಲೋ ವಚನ ಕೊಟ್ಟಿರ್ತಾರೋ, ಪ್ರಸಂಗ ಬಂದಾಗ ಏನ್ ಮಾಡ್ತಾರೋ ಕೈ ಕೊಟ್ಟು ಬಿಡ್ತಾ ಇದಾರು. ಫ್ರೆಂಡ್ ಇನ್ ನೀಡ್ ಇಸ್ ಫ್ರೆಂಡ್ ಇನ್ ಡೀಡ್. ಯಾವಾತನ ಆಪತ್ತು ಬಂದಾಗ ಸಹಾಯಕ್ಕೆ ನಿಲ್ತಾನ ಅವನ ನಿಜವಾದ ಗೆಳೆಯ ಅಂತ ಕರೆಸಿಕೊಳ್ಳಕ್ಕೆ ಇರುವಂತವನಾಗಿ. ಇಬ್ಬರು ಮಂದಿ ಮಿತ್ರರು, ಒಳ್ಳೆ ಆತ್ಮೀಯ ಮಿತ್ರರು, ಅವರಿಬ್ಬರು ಜೀವಸ್ಯ ಕಂಠಸ್ಯ ಅಂತಾರೆ. ಆ ರೀತಿಯಾಗಿ ಒಂದು ಸೋಲ್ ಲಿವಿಂಗ್ ಇನ್ ಟು ಬಾಡಿ, ಒಂದ್ ಆತ್ಮ ಎರಡು ಶರೀರದಾಗ ಐತಿನೋ ಅನ್ನುವಂಗ ಅವರ ಒಳ್ಳೆ ಮಿತ್ರತೆ ಬೆಳ್ಕೊಂಡು ಬರುವಂತದ್ದಾಯಿತು. ಅಂತ ಪ್ರಸಂಗದಲ್ಲಿ ಒಂದು ಸಲ ಇಬ್ಬರು ಕೂಡಿ ವಾಕಿಂಗ್ ಅಂತ ತಿಳ್ಕೊಂಡ ಹೊರಟು ಹೋಗ್ಯಾರ. ತಿರುಗಾಡಕ್ಕಂತ ಹೋಗ್ಯಾರು. ಅರಣ್ಯ ಪ್ರದೇಶದಲ್ಲಿ ಪ್ರವೇಶ ಮಾಡ್ಯಾರು. ಅರಣ್ಯದಾಗ ಹೋಗ್ತಿರ್ಲಿಕ್ಕಾಗಿ ಏನಾಗೈತಿ ಅಂತ ಕೇಳಿದ್ರೆ ಇಬ್ರು ಕೂಡಿ ಮಾತಾಡ್ಕೊಂತ ಮರದ ಕೆಳಗ್ ಕುಂತಾರು. ಕುಂತ ಹೊತ್ನ್ಯಾಗ ಆ ಕಡೆಯಿಂದ ಒಂದು ಏನು ಬಂದೈತಿ ಅಂದ್ರೆ ಆ ಕಡೆಯಿಂದ ಕರಡಿ ಆ ಕಡೆಯಿಂದ ಬಂದ್ಬಿಟ್ಟೆ. ಆ ಇಬ್ಬರು ಗೆಳೆಯರಲ್ಲಿ ಒಬ್ಬ ಗೆಳೆಯನಿಗೆ ಕರಡಿ ಕಂಡು ಬಿಟ್ಟೈತಿ. ಕಂಡು ಬಿಟ್ಟಾಗ ಅವೇನು ಮಾಡಿದ ಅಂದ್ರೆ ಬಾಜುಕಿಂತ ಮಿತ್ರರಿಗೆ ಹೇಳಾಕ ಸಹಿತ ಅವಕಾಶ ಇಲ್ಲದಂಗ ಮಾಡಿ ಸಣ್ಣ ಜಿಗಿದೇನು ಮಾಡಿದ ಗಿಡದ ಮ್ಯಾಗ ಹತ್ತಿ ಮ್ಯಾಲ ಟೊಂಗಿಯಾಗಿ ಏರಿ ಕುಂತು ಬಿಟ್ಟ. ಕರಡಿ ಓಡ್ಕೋತ ಬಂದು ಬಿಡ್ತು. ಓಡಿ ಸಮೀಪ ಬಂದಾಗ ಹೂ ಗೊತ್ತಾತ್, ಮರದ ಬುಡದಾಗ ಕುಂತಂತ ವ್ಯಕ್ತಿ ಗುರ್ತಾತು. ಇನ್ನು ಎದ್ದ ಗಿಡ ಮರ ಹತ್ತಾಕ ಹೋಗುದ್ರಾಗ ಬಂದ ನನ್ನ ಕರಡಿ ಹಿಡಿಯತ್ತೆ. ಅದಕ್ಕೆ ಮ್ಯಾಲೆ ಏರ್ಲಾಕಂತ ಅವಕಾಶ ಇಲ್ಲ. ಏನು ಮಾಡ್ಬೇಕು ಅಂತ ವಿಚಾರ ಮಾಡಿದಂದ್ರೆ ಅಲ್ಲೇ ಅವ ಸತ್ತವರಂಗ ಉದ್ದಂಗಿ ಬಿದ್ದು ಬಿಟ್ಟ. ಕರಡಿ ಬಂತು. ಕರಡಿ ಬಂದ ಅವನ ಕೈ ಕಾಲು ಮೂಸಿ ನೋಡಿತು, ತಲೆ ಮೂಸಿ ನೋಡಿತು, ಕಿವಿ ಮೂಸಿ ನೋಡಿತು, ಕೈ ಮೂಸಿ ನೋಡಿತು, ಏನೇನೋ ಮೂಸಿ ನೋಡಿ ಬಿಡ್ತು. ಮೂಸಿ ನೋಡಿ ಇವ್ ಉಸಿರು ಬಿಗಿ ಹಿಡ್ಕೊಂಡು ಬಿದ್ದಿದ್ದ, ಸತ್ತವರಂಗ ಬಿದ್ದು ಬಿಟ್ಟಿದ್ದ. ಆ ಕರಡಿ ಏನ್ ತಿಳ್ಕೊತಾರ, ಇವ್ ಪಾಪ ಸತ್ತ ಬಿದ್ದಾನ ತಿಳ್ಕೊಂಡ ಅವನ ತಲೆ ಮೂಸಿ ನೋಡಿ ಮೂಗಿ ಕಿವಿ ಕಡೆ ಬಾಯಿ ಮಾಡಿ ಅದು ಹೊರಟ ಹೋಗ್ಬಿಡ್ತು. ಆ ದೂರ ಹೋದ ಮೇಲೆ ಈ ಮರದಾಗ ಕೂತಿದ್ರಲ್ಲ ಗೆಳೆಯ, ಅವನ್ ಕೆಳಗಿಳದ ಬಂದಾಗ ಇವ ಅಷ್ಟಾಗ ಇವ್ ಸತ್ತವ್ರಾಗ ಬಿದ್ದಂಗ ಇವನು ಎದ್ದು ಕೂತ ಮಾತಾಡಕ್ ಚಾಲು ಮಾಡಿದಾಗ ಇವನಿಗೆ ಸಿಟ್ಟು ಬಂದಿತ್ತು. ಯಾವ ಗಿಡದ ಕೆಳಗೆ ಬಿದ್ದು ಸತ್ತ ಬಿದ್ದಿದ್ದಲ್ಲ, ಇವ್ ಸಿಟ್ಟು ಬಂದಿತ್ತು. ಯಾಕೆ ಒಳ್ಳೆ ಪ್ರಸಂಗದ ಕೈ ಕೊಟ್ಟು ಹೋಗಿಬಿಟ್ಟ ಮಲತ್ತ ಇವ್ ಮೋಸಗಾರನ ಹೊರತಾಗಿ ಪ್ರಾಮಾಣಿಕವಾದ ಮಿತ್ರ ಅಲ್ಲ ಅಂತ ಗುರ್ತಾಗಿತ್ತು. ಆವಾಗ ಇಬ್ರು ಕೂಡಿ ಮಾತಾಡ್ಕೋತ ಬರುವಾಗ ಅವ್ನ್ ಕೇಳ್ತಾನೆ, ಗಿಡದ ಮ್ಯಾಗ ಏರ್ದ ಅವ್ನ್ ಕೇಳ್ತಾನು, ಕರಡಿ ಬಂದು ಏನೇನು ಮೂಸಿ ನೋಡಿತಲ್ಲ, ನಿನ್ನ ತಲೆ ಕಡೆನು ಬಾಯಿ ಹಚ್ಚಿತ್ತು, ಏನು ಮಾತಾಡ್ರಿ ಕರಡಿ ಅಂತ ಕೇಳಿದವ. ಅವಾಗ ಇವೇನ್ ಹೇಳ್ದ ಅಂತಂದ್ರ, ಆ ಕರಡಿ ಏನ್ ಹೇಳೈತಿ ಅಂತ ಕೇಳಿದ್ದಾದ್ರ, ಕೈ ಕೊಡ್ತಕ್ಕಂತ ಮೋಸ ಮಾಡಿ ನಡು ನೀರ ಕೈ ಬಿಡತಕ್ಕಂತ ಗೆಳೆಯರನ್ನ ಎಂದೂ ನಂಬಾಕ್ ಹೋಗಬೇಡ ಅಂತ ಹೇಳಿ ನಾನು ಬುದ್ಧಿವಾದ ಹೇಳಬೇಕು ಕರಡಿ ಅಂತ ಅವನು ಹೇಳಿದಂತೆ. ಅವನುವಾಗ ಇಲ್ಲಿ ಮಿತ್ರ ಎಂಥವ್ರಿರ್ಬೇಕು ಅನ್ನೋ ಮಾತನ್ನ ನಾವು ವಿಚಾರ ಮಾಡಿ ಪರಿಗ್ರಹಿಸಬೇಕು. ಅದ್ರಾಗ ನಡಬಾರ ಕೆಡಿಸುವಂತ ಕಂಪನಿಗಳು ಬಹಳ ಇರ್ತೈತಿ. ಹಿಂಗೆ ಇಬ್ಬರು ಗೆಳೆಯರು ಕೂಡ ಹೊರಟಿದ್ರು. ಆಯಿ ಮೊಮ್ಮಗಳು ಕಟ್ಟಿ ಮ್ಯಾಗ ಕುಂತಿದ್ರು. ಆಯಿ ಮೊಮ್ಮಗಳು ಹೇಳಿದ್ರು, ನೋಡೋ ಮೊಮ್ಮಗಳ ಇವ್ರಿಬ್ರು ಮಿತ್ರ ಇಂಥವ್ರು, ಅವರು ನಾನ್ ನೋಡಾತೀನಿ ಸಣ್ಣಾಗಿದ್ದಿ, ಹುಡುಗರು ಸಣ್ಣಾಗಿ ನೋಡಾತೀನಿ, ಎರಡು ಬೆಳೆ ದೊಡ್ಡವರಾಗ್ಯಾರು, ಇವ್ರು ಬಹಳ ಪ್ರಾಮಾಣಿಕವಾದ ಗೆಳೆಯರು ಅದಾರು, ಒಬ್ರಿಗೊಬ್ರು ಜೀವ ಕೊಡುವಂತ ಮಿತ್ರದಾರು ಅಂತ ಅಜ್ಜಿಗಳು. ಅವಾಗ ಮೊಮ್ಮಗಳು ಕೇಳಿದ್ರು, ಇವ್ರನ್ನ ಒಂದ ಮಾತಿನ ಕೆಡಿಸತಿಯನ ಆಯಿ ಅಂತಂದ್ರು. ನೋಡು ಹೆಂಗ್ ಕೆಡಿಸುವ ಇವ್ರಿಬ್ರು ಮಿತ್ರತ ಕೆಡಿಸಿ ತೋರ್ಸು ಅಂದಾಗ ಆ ಇಬ್ಬರು ಬಿಟ್ಟು ಹೊಂಟಿದ್ರು. ಒಬ್ಬರನ್ನ ಕರಲಾಕಿ ಆಮೇಲೆ ಯಾಕೆ ತಿಳ್ಕೊಂಡು ಓಡಿ ಬಂದಾಗ ಒಂದು ಮಾತು ಹೇಳ್ತಾನು, ಅದನ್ನ ಯಾರ ಮುಂದೆ ಹೇಳಬೇಡ ಅಂತಂದ್ರು. ಹೇಳಂಗಿಲ್ಲ ತಂದ, ಹಂಗಾರೆ ಯಾರ ಮುಂದೆ ಹೇಳಕ್ ಹೋಗ್ಬೇಡ, ಇದ ಮಾತು ತಿಳ್ಕೊಂಡು ಹೋಗ್ಬಿಡು ಅಂದಾಗ ಒಳ್ಳೇದು ಮಾದ ಹೋದ್ ಯಾವ ಗೆಳೆಯ ಮತ್ತದಿಲ್ಲ. ಮತ್ ಏನು ಕರೆದು ಹೇಳಿದ್ರೆ ಯಾರ ಮುಂದೆ ಹೇಳ್ಬೇಡ ಅಂತ ಹೇಳಿ ಅಲ್ಲಿ ಯಾರ ಮುಂದೆ ಹೇಳಿದ್ರೆ ಬಿಡುವಲ್ಲಕ್ಕ, ನಿನ್ನ ಗೆಳೆಯ ನಾನು ಬಾಲ್ಯದಿಂದ ಬೆಳ್ಕೊಂಡ್ ಬಂದೇನಿ, ನನ್ ಮುಂದೆ ಯಾಕೆ ಹೇಳಂಗಿಲ್ಲ, ಅದನ್ನಪ್ಪ ಯಾರ ಮುಂದೆ ಹೇಳ್ಬೇಡ ಅಂತ ಹೇಳ. ಅವ ಯಾರ ಮುಂದೆ ಹೇಳ್ಬೇಡ, ನನ್ ಮುಂದೆ ಯಾಕೆ ಹೇಳಂಗಿಲ್ಲ, ಇವ ಅಂತೂ ಎಂತೂ ಕೂಡಿ ಏನಂತ ಹೇಳ್ತಾನ ಎಷ್ಟ ಹೋಗ್ಬಿಡುವಂತದ್ದಾಯ್ತು. ಈ ಕೆಟ್ಟು ಜನರು ಸಾಕಾಗಿರ್ತಾರು. ಅದಕ್ಕೆ ಮಿತ್ರ ಯಾವ ಪ್ರಸಂಗದಲ್ಲಿ ಅಂತವ್ರು ಅನ್ನೋ ಮಾತನ್ನ ಅರ್ಥ ಮಾಡ್ಕೊಂಡು ನಾವು ಗೆಳೆತನ ಮಾಡಬೇಕು. ಅದು ಕಾಯ್ದದಲ್ಲಿ ಮಾಡುವಾಗ ನಿರ್ವಹಿಸತಕ್ಕಂಥ ಒಂದು ಸಂಗತಿ. ಕೋ ದೇಶ ಯಾವ ಪ್ರದೇಶ ಐತಿ,
ನಾವ್ ಯಾವ ಜಾಗದಾಗಿದೀವೋ, ನಾವಿರುವುದು ಭಾರತ ದೇಶದಾಗಿದೀವೋ, ನಾವ್ ಇದ್ದುಕೊಂಡ ಆಕಸ್ಮಿಕ ಅಮೆರಿಕ ಇಂಗ್ಲೆಂಡ್ ದೇಶಕ್ಕೆ ಹೋಗೋ ಪ್ರಸಂಗ ಬಂತಂದ್ರೆ ಅಲ್ಲೇ ಹೋಗಿ ಅವ್ರ ಕೂಡ ಏನ್ ಮಾಡಕ್ ಹೋಗ್ಬಾರ್ದು, ಜಗಳಾಟ ಕದನಕ್ಕೆ ಇಳಿಬಾರ್ದು, ಹುಷಿಯಾರ್ಕೊಂಡಿರ್ಬೇಕು. ಇಲ್ಲೇ ಮಹಾರಾಷ್ಟ್ರಕ್ಕೆ ಹೋದಾದ್ರೆ ನಾವ್ ಹೆಂಗಿರ್ಬೇಕು ಹಂಗೆ ಇದ್ಕೊಂಡ್ಬರ್ಬೇಕಾಗ್ತೈತಿ. ಯಾಕೆ ಅವ್ರ ಜನ ಜಾಸ್ತಿ ಇರ್ತಾರು ಅನ್ನುವಾಗ ಅಲ್ಲಿ ಜಗಳ ಹೊಡಿವಿಗೆ ಹೋಗಬಾರ್ದು. ಅದಕ್ಕೊಂದು ಉಕ್ತಿನೂ ಐತಿ. ಅದೇನು ಉಕ್ತಿ ಅಂದ್ರೆ, ಜನ್ಮಿ ಮಗರಸೆ ಬೈರ್ ಕರ್ಮ. ನೀರಾಗ ಹೋಗಿ ಅದ್ರ ಕೂಡ ಮೊಸರು ಕೂಡ ಜಗಳಕ್ಕೆ ಹೋಗ್ಬಾರ್ದು. ಮೊಸರು ಜಗಳ ಬೇಕಾದ್ರೆ ಕಡಿಕೆ ಮಾತಾಗ ಜಗಳ ಹೋಗ್ಬೋದು, ಹೊರತಾಗಿ ನೀರಾಗ ಅದ್ರ ಬಲವಾನ್ ಬೇಕಲ್ಲ ಅದಕ್ಕೆ ಅದ್ರ ಕೂಡ ಜಗಳ ತೆಗುವಂತ ಗುಡಿಗೆ ಹೋಗಬಾರ್ದು. ಈಗ ಅರ್ಜುನ್ ಮುಂದೆ ನಿಂತಾರ ಯಾರು, ಕೌರವರು ಬಂದ್ ನಿಂತಾರ. ಕೌರವ್ರಿಗೆ ಜನ ಏನಾಗೈತಿ, 10-12 ವರ್ಷನೇ ಬಿಟ್ಟು ಬಿಡದ ಕೌರವರ ನೇರವಾದ ಸಂಪರ್ಕ ಇರುವುದರಿಂದ ಜನರ ಒಲುಮೆ ಯಾವ ಕಡೆ ಸಿದ್ಧ ಆಗೈತಿ. ದುರ್ಯೋಧನಾದಿಗಳು ಜನರೊಡನೆ ಯಾವ ರೀತಿ ಸಂಬಂಧ ಸಾಧಿಸಿದ್ರು ಅಂತ ಕೇಳಿದ್ರೆ, ಸೇವಾ ಮಾಡುವ ಜನರನ್ನ ಆಪ್ತ ಮಿತ್ರರಂಗ ಜೋಪಾನ ಮಾಡಿದ್ರು, ಮಿತ್ರರನ್ನ ಬಂಧುಗಳಂಗ ಜೋಪಾನ ಮಾಡಿದ್ರು, ಸಾಗಿ ಸಲುವಿದ್ರು. ಆಮೇಲೆ ಮಿತ್ರರನ್ನ ಬಂಧುಗಳಂತೆ ಬಂಧುಗಳನ್ನು ಯಾವ ರೀತಿ ಜೋಪಾನ ಮಾಡಿದ್ದ ಅಂತ ಕೇಳಿದ ದುರ್ಯೋಧನ ಅವ್ನು ಹೇಳ್ತಿದ್ದಂತ ಆ ಜನರಿಗೆ, ನಾನು ಕೇಳಿದ ನಿಮಿತ್ರಿ ಮಾತ್ರ ರಾಜ, ಇಡೂ ರಾಜಸೂತ್ರ ಯಾರಿಗೆ ಯಾರ ಆಳ್ಕೆ ಐತಿ ನಿಮ್ಮದ ಐತಿ ಅಂತ ಆಪ್ತ ಮಿತ್ರ ಹೇಳಿದ್ದಂತ್ರಿ. ಸೇವಾ ಮಾಡವ್ರನ್ನ ಬಂಧುಗಳಂತೆ, ಬಂಧುಗಳನ್ನ ಆಪ್ತೇಷ್ಟರಂತೆ, ಆಪ್ತೇಷ್ಟರನ್ನ ಅವರೇ ರಾಜಕೀಯ ಮಾಡ್ಯಾರ ಏನೋ ಅನ್ನುವಂಗ ಅವರಿಗೆ ಭಾವನ ಹುಟ್ಟಿಸಿ ತಾನು ಅಷ್ಟು ಸೂತ್ರಗಳನ್ನು ತನ್ನ ಕೈ ಇಟ್ಟುಕೊಂಡೆ ರಾಜ್ಯ ವ್ಯವಸ್ಥೆ ಮಾಡ್ತಿದ್ದನ್ನುವಾಗ ಎಷ್ಟು ಚಾಣಾಕ್ಷನ ಜನರು ಒಲಿಮೆ ತನ್ನ ಕಡೆ ಆಗಿಬಿಟ್ಟಿರುವಂತದ್ದಾಗೈತಿ. ಇಂಥ ವಿಷಮ ಪ್ರಸಂಗದಲ್ಲಿ ಆ ಜನರಿಗೆ ಎದುರು ಕಟ್ಟಿಕೊಂಡು ಹೋರಾಟ ಮಾಡೋದು ನ್ಯಾಯ ಆಗ್ತೈತಿ. ಹೇಗೆ ಜನರ ಒಲಿಮೆ ಇದನ್ನ ಗಳಿಸಬೇಕಾದ್ರೆ ಆ ಜನರ ಮನಸ್ಸಿನ ಅನುಕೂಲ ಅರಿತುಕೊಂಡ ವ್ಯವಹಾರ ಮಾಡೋ ಪ್ರಸಂಗ ಇರುವಂತಹದ್ದು. ಈ ರಾಜತಂತ್ರ ಇರಲಿ ಅಥವಾ ಪ್ರಜಾತಂತ್ರ ಇರಲಿ, ಡೆಮೋಕ್ರಸಿ ಅಂತೀವಿ ನಾವು. ಡೆಮೋಕ್ರಸಿ ಅಂದ್ರೆ ಯಾವ್ದಕ್ಕೆ ಅಂತಾರ ಅಂತ ಮಾತನ್ನ ಒಂದ್ ಕಡೆ ಲಕ್ಷಣ ಹೇಳ್ಯಾರ. ಅಬ್ರಾಹಂ ಲಿಂಕನ್ ಮಾಡಿದಂತ ಒಂದು ಲಕ್ಷಣ, ಬೈ ದ ಪೀಪಲ್, ಫಾರ್ ದ ಪೀಪಲ್, ಆಫ್ ದ ಪೀಪಲ್ ಅಂತ. ಬೈ ದ ಪೀಪಲ್ ಅಂದ್ರೆ ಜನರಿಂದ, ಬೈ ದ ಪೀಪಲ್ ಅಂದ್ರೆ ಜನರಿಂದ, ಫಾರ್ ದ ಪೀಪಲ್ ಜನರಿಗಾಗಿ, ಫಾರ್ ಜನರಿಗಾಗಿ, ಆಫ್ ದ ಪೀಪಲ್ ಜನರ, OF ಆಫ್ ಜನರ ಸರ್ಕಾರಕ್ಕೆ ಏನಂತಾರಂದ್ರೆ ಇದಕ್ಕೆ ಡೆಮೋಕ್ರಸಿ ಪ್ರಜಾತಂತ್ರ ಅಂತಾರ. ಮತ್ತ ಅದ್ರಲ್ಲಿ ವಿಪರೀತ ಮಾಡಿಕೊಂಡ BUY ಬಾಯ್ ಅಂತ ಇಟ್ಟುಕೊಂಡ ರೊಕ್ಕ ಕೊಟ್ಟ ಜನರನ್ನ ಕೊಂಡು ತಗೊಳ್ಳೋದು ಬೈ ದ ಪೀಪಲ್. ಆಫ್ ದ ಪೀಪಲ್ OWF ಆಫ್ ಅಂದ್ರೆ ಅವ್ರ ತಲೆ ಹಾಕ್ಮ್ಯಾಡ್ ಮಾಡಿ ಬಿಡುದೈತಿ. ಆಮೇಲೆ ಫಾರ್ ದ ಪೀಪಲ್ ಜನರನ್ನ ಕೈ ಬಿಟ್ಟ ದೂರ ನುಗ್ಸಿ ಬಿಡುದೈತಿ. ಹಿಂಗ ಆರಿಸಿ ಮಾಡೋದು ಇದು ಪ್ರಜಾತಂತ್ರ ಅಲ್ಲ, ಇದು ರಾಜತಂತ್ರ ಅಲ್ಲ, ಯಾವ ತಂತ್ರ ಇದು ಕುತಂತ್ರ ಅಂತ ಕರೆಸಿ ಹೋಗ್ತೈತಿ. ಅದಕ್ಕೋಸ್ಕರವಾಗಿ ರಾಜ ಯಾವ ರೀತಿ ವ್ಯವಹಾರ ಮಾಡಬೇಕು, ದೇಶವನ್ನ ಅರ್ಥ ಮಾಡ್ಕೊಂಡು ವ್ಯವಸ್ಥೆ ಮಾಡ್ಬೇಕಾಕೈತಿ. ಇನ್ನು ಬಂದು ನಿಂತಿದ್ದು ಎಲ್ಲಿ, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಯುವತ್ಸವ ಮಾಮಕಃ ಪಾಂಡವ ಶೈವ ಕಿಮಪೂರ್ವತ ಸಂಜಯ. ಎಲ್ಲಿ ಬಂದಿದ್ದು ನಾವ, ಕುರುಕ್ಷೇತ್ರ ಬಂದಿದ್ದು. ಕುರುಕ್ಷೇತ್ರ ಯಾರಿಗೆ ಸಂಬಂಧಪಟ್ಟತಿ, ಕುರು ವಂಶಜರಂತ ಕೌರವರಿಗೆ ಸಂಬಂಧಪಟ್ಟಿರುವಂತಹದ್ದು. ನಾವು ಪಾಂಡವರು ಅನ್ನುವಾಗ ಆ ಕುರು ಭೂಮಿಯಾಗ ಬಂದಿವ ಮೇಲೆ ಯುದ್ಧ ಮಾಡೋದು ಇದು ಯೋಗ್ಯಕೈತೋ ಅಯೋಗ್ಯಕೈತೋ ಅನ್ನೋ ಮಾತನ್ನು ವಿಚಾರ ಮಾಡಿ ನೋಡಿಕೊಂಡೆ ಅದರಲ್ಲಿ ಕೈ ಹಾಕಬೇಕು ವಿನ ಹಾಗೆ ಯುದ್ಧಕ್ಕೆ ನಾವು ಪ್ರವೇಶ ಮಾಡಿದ್ದಾದ್ರೆ ಅದು ಕೇವಲ ನಮ್ಮ ಉದ್ದಡತನ ಆಗಬಹುದು ನೋಡು ಪರಮಾತ್ಮ ಅಂತ ಅರ್ಜುನ ಪರಮಾತ್ಮ ಹೇಳ್ತಾನೆ. ಕೌ ವ್ಯಯ ಆಗಮವು ಬರುವಂತ ಸಾಮಗ್ರಿಗಳು ನಮಗ ಸಂಗ್ರಹ ಆಗಿ ಬರ್ತಾವ, ಮತ್ತೆ ಎಷ್ಟು ಸಾಮಗ್ರಿಗಳು ಹೋಗ್ತಾವ, ಬರುವ ಹೋಗುವ ಲೆಕ್ಕಾಚಾರ ವಿಚಾರ ಮಾಡ್ಕೋಬೇಕಲ್ಲ. ಅದಕ್ಕೆ ವರ್ಷಕ್ಕೊಮ್ಮೆ ಏನ್ ಮಾಡ್ತಾರ, ಒಂದು ಕೇರ ವ್ಯಾಪಾರ ಮಾಡೋರು ದೀಪಾವಳಿ ಸಮಯ ಬಂದಾಗ ಅದು ವರ್ಷಕ್ಕೆ ಸಂಬಂಧಪಟ್ಟಂತ ಖಾತೆಗಳನ್ನೆಲ್ಲ ನಿರ್ಧಾರ ಮಾಡಿ ಮತ್ತೆ ಹೊಸದ ಒಡುಗಟ್ಟತಿ ತೋಳುಗಟ್ಟತಿ ಅನ್ನುವಂತ ವಿಚಾರಗಳನ್ನ ಅವ್ರು ಮಾಡಕ್ ಚಾಲು ಮಾಡ್ತಾರೆ. ಆ ರೀತಿಯಾಗಿ ಇಲ್ಲಿ ಪರಮಾತ್ಮ ಏನ್ ಮಾಡ್ಬೇಕಾಗೈತೆ ಅಂತ ಕೇಳಿದಾಗ ನಮ್ಮ ಸೈನ್ಯ ಜನ ಎಷ್ಟೇ, ಆ ಕೌರವರ ಸೈನಿಕರು ಎಷ್ಟೇ ಒಂದು ತೂಕವನ್ನು ಮಾಡಬೇಕಲ್ಲ. ನಮ್ಮ ಸೈನ್ಯ ಎಷ್ಟೈತಿ ಅಂತ ಕೇಳಿದ್ದಾದ್ರೆ 7 ಅಕ್ಷರಣಿ, ಕೌರವರು ದುಡಿದರೆ ಎಷ್ಟೈತಿ 11 ಅಕ್ಷರಣಿ. ಈ ಎರಡೂ ಸರಿ ಸಮಾನ ಮಾಡಾಕ ನಿಂತರು ಕೂಡ ಒಬ್ಬಗೊಬ್ಬನ ಯುದ್ಧ ಹೊಡೆದ್ರು ಕೂಡ ಎಷ್ಟು ಜನ ಉಳಿತಾರ ಅನ್ನಂಗತಿ, ಕೌರವರು 4 ಅಕ್ಷರಣಿ ಉಳಿತಾರ. ಈ ವಿಚಾರ ನಾವು ತಲೆಯಾಗಿ ತಗೊಳ್ಬೇಕಲ್ಲ. ಹಾಗ ನಾವು ಒಂದ್ ವೇಳೆ ಈ ಯುದ್ಧದಲ್ಲಿ ಪ್ರವೇಶ ಮಾಡಿಬಿಟ್ಟ ನಮ್ಗೆ ತೋಲು ಕಟ್ಟಿಟ್ಟು ಮಾತಾಕೈತಿ. ಅದಕ್ಕೋಸ್ಕರ ಹಾಗೆ ಮಾಡೋದು ಒಂದ್ ಸ್ವಲ್ಪ ಏನಾಗತ್ತೆ, ಅದು ಅಸಂಗತವಾದ ವಿಚಾರ ಆಕೈತಿ ಏನೋ ಅನ್ನೋ ಮಾತನ್ನ ಇಲ್ಲಿ ಯಾರು ಹೇಳ್ತಾರೋ ಅರ್ಜುನ ಪರಮಾತ್ಮ ಮುಂದೆ ಹೇಳಕ್ ಪ್ರಾರಂಭ ಮಾಡ್ಯಾರ.
ಮತ್ತು ಪ್ರಸಂಗ ಬಂದಾಗ ಮನುಷ್ಯನಿಗೆ ರಿಸೋರ್ಸಸ್ ಅಂತಾರು ಅಥವಾ ಮೂಲ ಸ್ರೋತಗಳು ಅವು ಆಕಸ್ಮಿಕ ಬೋರ್ ಘಟನೆಗಳು ಬೇರೆ ಇದಾವ. ಹೇಗೆ ಬರ್ತಾವಪ್ಪ ಅಂತ ಕೇಳಿದ್ದಾದ್ರೆ ಈ ಜತ್ ತಾಲೂಕದೊಳಗ ಅಲ್ಲಿ ಡಪಳೆ ಸರ್ಕಾರ ಅಂತ ಒಬ್ರು ರಾಜಕೀಯ ಮಾಡಿದ್ರು. 2 ತಲೆಮಾರಿಂದ ಗಂಡು ಮಕ್ಕಳಿಂದ ಹೋದಾಗ ಆ ಡಪಳೆ ಸರ್ಕಾರ ಆ ರಾಜ್ಯ ಕಾರ್ಭಾರವನ್ನು ಯಾರಿಗೆ ಒಪ್ಪಿಸಿಕೊಟ್ರು ಅಂದ್ರೆ ಬಿಜಾಪುರ ಜಿಲ್ಲೆಯ ಯಾವ ಕಮಿಷನರಿಗೆ ಒಪ್ಪಿಸಿಕೊಡುವಂತವ್ರು ಪೊಲಿಟಿಕಲ್ ಏಜೆಂಟ್ ಅಂತ ಅವ್ರು ಕೆಲಸ ಮಾಡ್ತಾ ಇದ್ರು. ಆ ಆಳಿಕೆಯನ್ನೆಲ್ಲ ತಾವು ಕೆಲಸ ಮಾಡಬಹುದು ಮಾಡೋದು ಬಿಟ್ಟು ಕೊಟ್ಟವ್ರ. ಮಾಡೋದು ಬಿಟ್ಟು ಕೊಟ್ಟ ಒಂದ್ ನೋಟಿಸ್ ಮಾಡಿಸಿರು. ಈ ಡಪ್ಪಳೆ ಅನ್ಬೇಕಂತ ಹೆಸರಿನ ಅವ್ರ ಈ ರಾಜ್ಯದಾಗ ಎಷ್ಟು ಜನ ಇದ್ರೆ ಬಂದು ನನಗೆ ಭೇಟಿ ಆಗಬೇಕು ಅಂತ ಒಂದು ನೋಟಿಸಿನ ಮೂಲಕವಾಗಿ ಜಾರಿಪಡಿಸಿರು. ಹಲವು ಜನರು ಅವ್ರಿಗೆ ಬಂದ್ ಭೇಟಿ ಆದ್ರು. ಅವ್ರೆಲ್ಲಿದ್ರು ಅಂತ ಕೇಳಿದ್ರೆ DC ಅವರು ಆ ಜನರು ಹೊರಗಡೆ ಬದುಕ ಒಂದು ಟೆಂಟ್ ಹಾಕೊಂಡು ಬಿಡಾರ್ ಇಟ್ಟುಕೊಂಡು ಅಲ್ಲಿ ಇರುವಂತಹವರಾಗಿದ್ರು. 8 ಜನ ಬಂದ್ ಅವರಿಗೆ ಭೇಟಿಯಾಗಿ ಹೋದ್ರು. ಅವ್ರ ಬಗ್ಗೆ ಎಲ್ಲಾನು ಸರಿಯಾಗಿ ಇಂಟರ್ವ್ಯೂ ಆ ಸಂದರ್ಶನ ತೆಗೆದುಕೊಂಡೆ ನಿಮ್ಮ ವಯಸ್ಸೇನು, ಉತ್ಪನ್ನ ಏನು, ತಂದೆ ತಾಯಿಗಳು ಯಾರು, ಬಂಧುಗಳಿಗೆ ಅದನ್ನೆಲ್ಲ ಕೇಳಿ ಬಿಡ್ತಾ ಇದ್ರು. ಆ ಜತ್ತುಲಗದ ಒಂದು ಹಳ್ಳಿ ಒಳಗೆ ಒಬ್ಬ ಡಪ್ಪಳೆ ಅನ್ನುವಂತ ಹುಡುಗ ಒಬ್ಬ ದೊಡ್ಡ ಸಾಹುಕಾರ ಮನ್ಯಾಗ ಚಾಕರಿ ಇದ್ದು. ಚಾಕರಿ ಇದ್ದಂತ ಹುಡುಗ ಅವ ಸರ್ಕಾರಿಗೆ ಯಾವ ಮನಿ ಮಾಲಕ್ ಗೊತ್ತಾದ ಮೇಲತ್ತ ಅವೇನ್ ಮಾಡಿದ ಹುಡುಗನ ಕರೆಸಿ ಅವನ ತಲೆ ಎಲ್ಲ ಸರಿಯಾಗಿ ಕಟ್ಟಿಂಗ್ ಮಾಡಿಸಿ ಹೊಸ ಬಟ್ಟೆಗಳನ್ನು ಕೊಡಿಸಿ ಅವನಿಗೆ ಕಾಲ ಹಾಕೊಳಕ್ ಸರಿಯಾಗಿ ವ್ಯವಸ್ಥೆ ಮಾಡಿ ಕರ್ಕೊಂಡು ಇಲ್ವಾದಂದ್ರೆ ಆ ಕಲೆಕ್ಟರ್ ಕಡೆ ಹೋಗಿ ಆ ಹುಡುಗನ ಇಂಟರ್ವ್ಯೂ ಆಯ್ತು. ಎಲ್ಲಾರು ಹೋಗುವುದಕ್ಕಿಂತಲೂ ಈ ಹುಡುಗ ಹೋಗುದು ವಿಲಕ್ಷಣ ರೀತಿಯಿಂದ ಹೋಗಿದ್ದ. ಅಲ್ಲಿ ತಂಬೂರಾಗ ಟೆಂಟ್ ಒಳಗ ಏನ ಪುಸ್ತಕ, ಪೆನ್ನ ಇವೆಲ್ಲ ಸಾಮಗ್ರಿಗಳೇ ಹೋಗಾಗ ಅಲ್ಲಿ ಟೆಂಟ್ದಾಗ ಬಿದ್ದಿದ್ದಿಲ್ಲ. ಅದನ್ನೆಲ್ಲ ಸರಿಯಾಗಿ ವ್ಯವಸ್ಥೆ ತೆಗೆದಿಡುತ್ತಾ ಅಚ್ಚುಕಟ್ಟು ರೀತಿಯಿಂದ ಹೋಗಿ ಆ ಏಜೆಂಟ್ರಿಗೆ ಭೇಟಿ ಆದಾಗ ಅವರು ಇವನು 2 ಪ್ರಶ್ನೆ ಕೇಳಿದ್ರು. ಅದಕ್ಕೆ ಉತ್ತರ ಕೊಟ್ಟ, ಇವನು ಕಳಿಸಿಕೊಟ್ರು. ನಂತರದಲ್ಲಿ ಯಾರ ಅದಕ್ಕ ಸರ್ಕಾರ ಆದ್ರು ಅಂತಂದ್ರೆ ಈ ಯಾವ ಒಬ್ಬ ಸಾಹುಕಾರ ಮನ್ಯಾಗ ಆಳ್ಮನುಷ್ಯ ಇದ್ದ. ಆಳ್ಮನುಷ್ಯ ಏನಾಗ್ಬಿಟ್ಟಂದ್ರೆ ಅವನೇ ಅದರ ಅಧಿಕಾರಿ ಆದ. ಅದು ಡಪ್ಪಳಾಪುರ ಸರ್ಕಾರ ಅಂತ ತಿಳ್ಕೊಂಡ್ರೆ ಈ ರೀತಿಯಾಗಿ ಹೆಸರು ಬರುವಂತದ್ದಾಗೈತಿ. ಹಂಗ ಆಕಸ್ಮಿಕವಾದ ಏನು ಸಾಮಗ್ರಿ ಗೊತ್ತಿರೋ ಮಾತು ಬೇರೆ. ಇಲ್ಲಿ ನೋಡ್ತಿರ್ಲಿಕ್ಕಾಗಿ ನಮ್ಮ 7 ಲಕ್ಷ ಸೈನ್ಯವನ್ನ ಕೌರವರ ಸೈನ್ಯ ನುಂಗಿ ಹಾಕಿ ಬಿಡ್ತಂದ್ರೆ ನಮ್ಮ ಪರಿಸ್ಥಿತಿ ವಿಪರೀತ ಕೊಂಡ್ಕೊಂಡೈತಿ. ಅದಕ್ಕೋಸ್ಕರ ಪರಮಾತ್ಮ ಇದನ್ನು ವಿಚಾರ ಮಾಡಿ ನೋಡೋ ಪ್ರಸಂಗ ಐತಿ. ಅದಕ್ಕೋಸ್ಕರವೇ ಆಗಮಗಳನ್ನು ನೋಡ್ಕೊಂಡನ ಕೈ ಹಾಕಬೇಕು. ಕಶ್ಚ ಅಹಂ, ನಮ್ಮ ನೀರೆಷ್ಟು, ನಮ್ಮ ಯೋಗ್ಯತೆ ಏನು ಅಣು ಅರ್ಥ ಮಾಡಿಕೊಂಡು ಯುದ್ಧವನ್ನ ಮಾಡೋ ಪ್ರಸಂಗ ಐತಿ. ಯೋಗ್ಯತಾ ಅರ್ಥ ಮಾಡಿಕೊಂಡು ಯಾಕೆ ವ್ಯವಹಾರ ಮಾಡಬೇಕಾದ್ರೂ ಅಷ್ಟಲ್ಲ, ಮಾತಾಡಬೇಕಾದ್ರೂ ಕೂಡ. ಒಂದು ಸಲ ವಾರ್ಷಿಕೋತ್ಸವ ಬನಾರಸ್ಸಲ್ಲಿ ಇರುವಂತದ್ದಾಗಿತ್ತು. ಆವಾಗ ಆಗಿನ ಕಾಲದ CM ಚೀಫ್ ಮಿನಿಸ್ಟರ್ ಯಾರಿದ್ರು ಅಂತ ಕೇಳಿದ್ರೆ ಸಂಪೂರ್ಣಾನಂದ ಜೈನ್ ಅವರು ಅಲ್ಲಿನ ಚೀಫ್ ಮಿನಿಸ್ಟರ್ ಇದ್ರು. ಆ ಸಮ್ಮೇಳನಕ್ಕ ಅವರಿಗೆ ಬರಮಾಡಿಕೊಂಡಿದ್ರು. ಬರಮಾಡಿಕೊಂಡಾಗ ಆವಾಗ ಅಲ್ಲಿರ್ತಕ್ಕಂಥ ಸಂಚಾಲಕರೇ ಹೇಳಿದ್ರು, ನೀವು 2 ಮಾತುಗಳನ್ನ ಆಡ್ಬೇಕಂದ್ರೆ ಸಂಪೂರ್ಣಾನಂದಜಿ ಅವರಿಗೆ ಹೇಳ್ಬಿಟ್ರು. ಅವಾಗ ಸಂಪೂರ್ಣಾನಂದಜಿ ಏನಂದ್ರು ಅಂತಂದ್ರೆ, ನೀವು ನಾನು ಕರೆಸಿದ್ದು ನನ್ನ ಆಡಳಿತದಲ್ಲಿ ಏನಾದ್ರು ಲೋಪದೋಷಗಳದಾವ ಏನೋ ಅವುಗಳನ್ನ ಹೇಳುತ್ತವೆ ಕರೆಸಿರ ನಾ ತಿಳ್ಕೊಂಡಿದ್ನಿ. ನನ್ನ ಮಾತಾಡ ನಿಂತಿರೋವಾಗ ಇಂಥ ಪಂಡಿತರ ಸಮುದಾಯದ ಮುಂದೆ ನನ್ನ ಮಾತುಗಳು ಯಾವುದಕ್ಕಾಗಬೇಕು? ನಾನು ಇಂಥ ಸಭೆಯಲ್ಲಿ ಇಂಥ ವಿದ್ವಾಂಸರ ಮುಂದೆ ಮಾತಾಡುವಂತ ರೂಢಿ ಅಭ್ಯಾಸ ಇಲ್ಲ. ಅದರೊಳಗೆ ನೀವು ಧಾರ್ಮಿಕ ಸಭೆ ಇದು, ಇದರಾಗಂತೂ ನನಗೆ ಅಸಂಭವ ಮಾತ. ಇನ್ನು ವಿಜ್ಞಾನಕ್ಕೆ ಸಂಬಂಧಪಟ್ಟ 2 ಮಾತುಗಳನ್ನ ಮಾತಾಡಂದ್ರೆ ಮಾತಾಡುತ್ತೇನೆ ಅಂತ ತಿಳ್ಕೊಂಡು ವಿಜ್ಞಾನದ ಮಾತಾಡ್ಕೋತ ಒಂದು ಮಾತನ್ನು ಹೇಳಿದ್ರಂತ ಅವರು. ಈಗಿನ ವಿಜ್ಞಾನಿಗಳು ಜೀವವನ್ನು ಉತ್ಪತ್ತಿ ಮಾಡುತ್ತೇವೆ ಅನ್ನುತ್ತಾರೆ. ಈ ಜೀವ ವಿಜ್ಞಾನ ಪ್ರಕಾರ ಉಂಟಾತು ಅನ್ನೋದಾದ್ರೆ ಇದಕ್ಕೆ ವೇದಾಂತಿಗಳ ಉತ್ತರ ಏನು? ಈ ವಿಷಯವನ್ನು ಎತ್ತುಕೊಂಡು ಅವರು ಮಾತಾಡಿ ಜೀವದ ಉತ್ಪತ್ತಿ ಆಕೈತಿ ಏನು ಅಂತ ಕೇಳಿದ್ದಾದ್ರೆ, ಜೀವದ ಉತ್ಪತ್ತಿ ಅಸಂಭವ. 6 ಪದಾರ್ಥಗಳ ಅನಾದಿ ಅದಾವ. ಅವ ಯಾವ ಅಂತ ಕೇಳಿದ್ದಾದ್ರೆ ಜೀವ, ಈಶ್ವರ, ಬ್ರಹ್ಮ ಚೈತನ್ಯ, ಅವಿದ್ಯ, ಪರಸ್ಪರ ಸಂಬಂಧ, ಪರಸ್ಪರ ಭೇದ. ಇವೇನದವ ಅನಾದಿ ಷಟ್ಕ ಅಂತದಾವ. ಅನಾದಿ ಅಂದ್ರೆ ಉತ್ಪತ್ತಿ ರಹಿತವಾದ ಅನಾದಿ ಅಂತ. 6 ಅನಾದಿಯಲ್ಲಿ ಜೀವನು ಕೂಡ ಏನಂದ್ರೆ ಅನಾದಿ ಇರುವಂತವನಾಗ್ಯಾರ. 6ರಾಗ 1 ಕಳೆದ್ರೆ ಎಷ್ಟು ಉಳಿತೈತ್ರಿ? 6ರಾಗ 1 ಕಳೆದ್ರೆ 5 ಉಳಿತೈತಿ. ಇದು ನಿಮ್ಮ ಲೆಕ್ಕಾಚಾರ. 6ರಾಗ 1 ಕಳೆದ್ರೆ 1 ಉಳಿತೈತಿ. ಇದು ವೇದಾಂತ ಲೆಕ್ಕಾಚಾರ. 6ರಾಗ 1 ಕಳೆದ್ರೆ 1 ಹೇಗೆ ಉಳಿತು ಅಂದ್ರೆ ಅನಾದಿ ಷಟ್ಕದಲ್ಲಿ ಅಜ್ಞಾನ ತೆಗೆದು ಹಾಕಿ ಬಿಟ್ಟದ್ದಾದ್ರೆ ಏನ್ ಹೋಗ್ತಾವ್ರಿ? ಪರಸ್ಪರ ಸಂಬಂಧ, ಪರಸ್ಪರ ಭೇದ, ಜೀವ ಭೇದ, ಈಶ್ವರನೊಡನೆ ಭೇದ, ಇವೆಲ್ಲ ಹೊಂಟೋಗಿ 6ರಾಗ 1 ಕಳೆದ್ರೆ ಎಷ್ಟು ಉಳಿತೈತಿ?
ಆದಂತ ಪರಮಾತ್ಮ ಮಾತ್ರ ಉಳಿತಾನೋ. ಅದಕ್ಕೆ 6ದಾಗ 1 ಕಳೆದ್ರೆ 1 ಉಳಿತೈತಿ. ತಮ್ಮ ನಾಳೆ ಶಾಲೆ ಹೋಗಿ ಮಾಸ್ತರ್ ಇದೆಷ್ಟ ಇಲ್ಲೇ ಕೇಳ್ಕೊಂಡು ಹೋದ್ರೆ ಇದು ನೋಡಿ ಸರ್ ಹೇಳಂಗಿದೆ ಶಾಲೆ ಅಂತ ಏನಂತ ಕೇಳಿದ್ದಾದ್ರೆ, ಈ ರೀತಿಯಾಗಿ ಅನಾದಿ ಘಟಕದ ಬಗ್ಗೆ ವಿಚಾರ ಮಾಡುವಾಗ ಜೀವದ ಉತ್ಪತ್ತಿ ಇರುವಂತದ್ದಿಲ್ಲ. ಈ ಮಾತನ್ನ ಮಾತನಾಡಿ ಅವ್ರು ಸುಮ್ಮನಾದ್ರು. ಅದೇ ಸಭೆಯಲ್ಲಿ ಮತ್ತೊಬ್ಬ ಬಂದಿದ್ದ, ಅವ್ನು ಸಿಕ್ಕಾಪಟ್ಟಿ ಮಾತಾಡಕ್ ಹೋಗಿ ಆ ಜನದಿಂದ ಸೀಮಾರಿಗೇಡಾದ ಅಂತ ಉದಾಹರಣೆ ಬರುವಂತದ್ದು. ಅದಕ್ಕೋಸ್ಕರ ನಮ್ಮ ಯೋಗ್ಯತೆ ಅರಿತು ಮಾತಾಡಬೇಕು. ಸಾಚೇಮಿ ಶಕ್ತಿ, ನಮ್ಮಲ್ಲಿ ಶಕ್ತಿ ಸಾಮರ್ಥ್ಯಗಳೇ. ಶಕ್ತಿ ಸಾಮರ್ಥ್ಯದಿಂದ ವಿಚಾರ ಪರಿಗಣನೆ ತೆಗೆದುಕೊಳ್ಬೇಕು. ನಮ್ಗಿಂತ ಬಲ ಇದ್ರಂದ್ರೆ, ನಾವು ಒಬ್ಬರಾದೀವಂದ್ರೆ ಅವಾಗ ನಮ್ಗೆ ಸೋಲು ಕಟ್ಟಿಟ್ಟ ಮಾತಾಕೈತಿ. ಅದ್ ನಮ್ಮ ಶಕ್ತಿ ಸಾಮರ್ಥ್ಯಗಳ ವಿಚಾರ ತೆಗೆದುಕೊಂಡು ನಾವು ನಿರ್ಣಯ ಮಾಡಬೇಕು. ಆ ಶಕ್ತಿ ಎವರಲ್ಲಿ ಶಸ್ತ್ರವಿದ್ಯೆ ಮತ್ತು ಶಾಸ್ತ್ರವಿದ್ಯೆ. ಶಸ್ತ್ರವಿದ್ಯೆದಾಗೂ ಶಕ್ತಿ ಮುಖ್ಯತಾ ಐತಿ, ಶಾಸ್ತ್ರವಿದ್ಯೆದಾಗೂ ಶಕ್ತಿ ಸಾಮರ್ಥ್ಯ ಮುಖ್ಯತಾ ಇರುವಂತಹದ್ದಾಗಿ. ಶಾಸ್ತ್ರವಿದ್ಯೆಯಲ್ಲಿ ಕಾಶಿ ಕಡೆ ಏನಾಕೈತಿ ಅಂತ ಕೇಳಿದ್ರೆ ವಾಗ್ವಾದ ಮಾಡ್ತಾರೆ, ಶಾಸ್ತ್ರಾರ್ಥ ಅಂತ ಮಾಡ್ತಾರೆ. ಇಬ್ಬರು ಪಂಡಿತರು ಬಂದು ಎದುರ ಬದ್ರ ಕುಂತ್ಕೊಂಡು ಚರ್ಚೆ ಚಾಲು ಮಾಡಿದ್ರ ಉಸಿರು ಹೋಗದಂಗ ಮಾತಾಡಬೇಕು. ವ್ಯಾಕರಣ ದಿಶಿ ತಪ್ಪು ಬೀಳಬಾರ್ದ, 1 ಪದ 2 ಸಲ ಪ್ರಯೋಗ ಆಗಬಾರ್ದ. ಇಂತೆಲ್ಲ ನಿಯಮಗಳ ಕಟ್ಟಳೆ ಪಾಲನೆ ಮಾಡಿ ಏನಾಕೈತಂದ್ರೆ ಶಾಸ್ತ್ರಾರ್ಥಗಳಾಗ್ತಾವ. ಅದ್ರಾಗ ಗೆದ್ದವ್ರು ಅವ್ರ ದೊಡ್ಡ ಪ್ರಶಸ್ತಿ ವಗರೆಲ್ಲ ಕೊಟ್ಟು ವ್ಯವಹಾರ ಮಾಡ್ತದ. ಹಿಂಗ ಒಂದು ಕಡೆ ನಡುವ ಪ್ರಸಂಗದಲ್ಲಿ ಒಬ್ರು ತೀರ್ಕೊಂಡಿದ್ರು. ತೀರ್ಕೊಂಡ್ ಹೊತ್ನ್ಯಾಗ ಒಬ್ಬ ಪಂಡಿತರು ಬಂದು ಮಾತಾಡಕ್ ಚಾಲು ಮಾಡಿದ್ರು. ಅವ್ರ ಸಭೆ ನೋಡಿ ಏನಾಯ್ತು ಅಂದ್ರೆ ಅವ್ರಿಗೆ ಒಂದ್ ಸ್ವಲ್ಪ ಅಧೈರ್ಯ ಆಯ್ತು. ಯಾಕೆ ಅಧೈರ್ಯ ಆಯ್ತು ಅಂತ ಕೇಳಿದ್ರೆ, ಆ ಸಭಾದಾಗ ದೊಡ್ಡ ದೊಡ್ಡ ಪಂಡಿತರು ಕುಂತಿದ್ರು. ಅತಿವ್ಯಾಪ್ತಿ ಅವ್ಯಾಪ್ತಿ ಅಸ್ತಂಭು ದೋಷಗಳೆಲ್ಲರೇ ಆಗಿ ನಾ ತಪ್ಪು ನೀನು ಅಂತ ತಿಳ್ಕೊಂಡು ಅಂಜಂಜಿ 2 ಮಾತು ಮಾತಾಡಿ ಸುಮ್ಮನೆ ಕುಂತು ಬಿಟ್ರು. ಇನ್ನೊಬ್ರು ಸಾಮಾನ್ಯ ಪಂಡಿತ ಅಂಗೇಜ್ ಮಾತಾಡಕ್ ಚಾಲು ಮಾಡಿದ್ರೆ ನಿರರ್ಗಳವಾಗಿ ಅರ್ಧ ತಾಸು ಮಾತಾಡ್ಬಿಟ್ಟು. ಅವಾಗ ಇಷ್ಟೆಲ್ಲ ಮುಗಿದ ಮೇಲೆ ಇನ್ನೀ ಜನ ಕೇಳಾಕೈತ್ರು, ನೀ ಎಷ್ಟು ನೋಡ್ರೆ ಸಾಮಾನ್ಯರಿ, ಅವ್ರು ನೋಡ್ರಿ ಗಣ ಪಂಡಿತರು, ಅವ್ರ 2 ಮಾತು ಮಾತಾಡ್ಕೊಂಡ್ರು, ನೀ ತಾಸುಗಳಲ್ಲಿ ಹೇಗೆ ಮಾತಾಡಿದಿ ಅಂದಾಗ ಅವಾಗ ಹೇಳ ಮಾತಾಡೋದು ಒಂದು ಕಲೆ ಐತಿ ಅಂತ ಹೇಳ. ಮಾತಾಡೋದು ಒಂದು ಕಲೆ. ಏನದ ಕಲೆ ಅಂತಂದಾಗ ಹೇಳಿದವ, ಮುಂದೆ ಕೂತಾವ್ರ ನಮಗ್ ಪಂಡಿತರಂಗ್ ಕಾಣಕೈತ್ರು ಅಂತಂದ್ರ ನಮ್ ಬಾಯನಕೈತಿ ಕಟ್ಟಾಗಿ ಹೋಗ್ಕೈತಿ. ಮುಂದೆ ಕೂತಾವ್ರ ಏನು ತಿಳ್ಕೊಳ್ಬೇಕು ಭಾಷಣಕಾರ ಅಂತ ಕೇಳಿದ್ದಾದ್ರೆ, ನಾ ಮಾತಾಡವ್ ನನ್ನಟ್ಟು ಶಾಣ್ಯಾನ ಯಾವಿಲ್ಲ ಅಂತ ತಿಳ್ಕೊಂಡು ಮಾತಾಡ್ಬೇಕು. ಮುಂದೆ ಕೂತು ಕೇಳುವಂತ ಯಾರಿಲ್ಲ, ದಡ್ರ ಯಾರು ಇಲ್ಲ ಅಂತ ತಿಳ್ಕೊಂಡು ಮಾತಾಡ್ರ ಮಾತಿನಾಗ ಯಶಸ್ವಿಯಾಗಿ ಚಪ್ಪಾಳಿ ತಾಳ್ಗಳು ಬೀಳ್ತಾವು. ಒಂದ್ ವೇಳೆ ಅಂಜಂಜಿ ಮಾತಾಡಕ್ ಹೋಗ್ಬಿಟ್ರೆ ಏನಾಕೈತಿ, ಭಾಷಣ ಫೇಲ್ ಆಗಿ ಹೋಗ್ತೈತಿ ಅಂತ ಹೇಳಿ. ಅದ ಮುಂದೆ ಕುಂತವ್ರು ಏನ್ ತಿಳ್ಕೊಬೇಕಂತಂದ್ರಿ ಅವ, ನಾ ಮಾತ್ರ ನಿಮಗನ ಶರಣಾರ್ಥಿ ಹೇಳ್ತೀನಿ, ನಾ ಏನ್ ಹಂಗೆ ತಿಳ್ಕೊಂಡಿಲ್ಲ, ಯಾಕೆ ಶರಣ ಶರಣ ಮಾಡ್ತಂದ ಮೇಲಂತೆ ಹಾಗೇನ್ ತಿಳ್ಕೊಂಡಿಲ್ಲ ಅಂತೀರಿ. ಸಭೆ ಕಂಪನ ಶಕ್ತಿ ಸಾಮರ್ಥ್ಯಗಳ ಪರಿಗಣನೆ ವಿಚಾರ. ಒಬ್ಬರು ಇಂಗ್ಲೆಂಡ್ ದೇಶದಲ್ಲಿ ದೊಡ್ಡ ಘನ ವಿದ್ವಾಂಸರು ಲೇಖನಗಳನ್ನು ಬಹಳ ಸುಂದರ ಬರೀತಾ ಇದ್ರು. ಆ ಸುಂದರ ಲೇಖನಗಳನ್ನು ಕಂಡು ಒಂದ್ ದೊಡ್ಡ ಸಭೆ ನಿರ್ಮಾಣ ಮಾಡಿ ಆ ಸಭೆಗೆ ಮುಖ್ಯ ಅತಿಥಿಯನ್ನ ಕರೆಸಿರ ಅವ್ರು. ಯಾರನ್ನ? ಆ ಲೇಖಕರು. ಕರೆಸಿದಾಗ ಅವ್ರು ಬಂದ್ರು. ಬಂದ ಮೇಲೆ ಆ ದೊಡ್ಡ ಸಭೆ ಇತ್ತು. ಹಲವು ಜನ ವಿಜ್ಞಾನಿಗಳು ಬಂದಿದ್ರು, ಸಾಹಿತಿಗಳು ಬಂದಿದ್ರು, MBBS ಅವರು ಬಂದಿದ್ರು, ಅನೇಕ ಜನ ಬಂದಿದ್ರು. ಬಂದಾಗ ಅವರು ಸತ್ಕಾರ ಮಾಡಿದ್ರು, ಮಾಲಾರ್ಪಣೆ ಮಾಡಿದ್ರು, ಶಾಲೆ ಓದಿಸಿರು. ಇನ್ಮೇಲೆ ತಿಥಿಗಳ ಭಾಷಣ ಅಂತಂದಾಗ ಇವೆದ್ದಿನಿಂದ ಚಾಲು ಮಾಡಿದ್ರು ಭಾಷಣ. ಸಭೆದಾಗ ಮಾತಾಡಿ ರೂಢ ಇದ್ದಿಲ್ಲ ಪಾಪ, ಎಂದೂ ಸಭೆ ಹೊರವಲ್ಲ, ಲೇಖನ ಮಾತ್ರ ಬರೀತಿದ್ದ ಮೂಲ್ಯ ಕುತ್ಕೊಂಡ. ಯಾವಾಗ ಸಭಾ ನೋಡಿಬಿಟ್ಟಲ್ಲ ಅವಾಗ ಏನ್ ಚಾಲು ಮಾಡಿ ಅಂದ್ರೆ ಐ ಕನ್ಸೀವ್ ಅನ್ನಕೈತಿ. ಅಂದ್ರೆ ನನಗನಿಸ್ತೈತಿ ಅನ್ನಕೈತಿ ಮಾಡಿದ. ಆ ಕನ್ಸೀವ್ ಶಬ್ದ ಎರಡು ಅರ್ಥ ಅದ. ಒಂದು ಅನಿಸಿಕೆ ಐತಿ, ಮತ್ತೊಂದು ಏನೈತಿ ಅಂದ್ರೆ ಕನ್ಸೀವ್ ಅಂದ್ರೆ ಗರ್ಭಿಣಿ ಅಂತ ಅರ್ಥ. ಅಲ್ಲಿ ಒಬ್ರು ನರ್ಸ್ ಇದ್ದವ್ರು ಆ ಭಾಷಣ ಕೇಳಕ್ ಬಂದಿದ್ರು. ನೀವು ಐ ಕನ್ಸೀವ್ ಅಂತಂದಾಗ ಆ ನರ್ಸ್ ನಿಂತ ಕೇಳ್ಬಿಟ್ಲು, ನಾಟ್ ಎಟ್ ಡೆಲಿವರ್ಡ್ ಅಂತ ಕೇಳ. ಇನ್ನ ಹಡದಿಲ್ಲ ನಾ ಬರೇ ಇದು ಯಾವ ಸುದ್ದಿ ಅಂದಾಗ ಪಾಪ ಕೈಕಾಲ ಕಳ್ಕೊಂಡ ಅಲ್ಲಿಂದ ಓಡಿ ಹೋಗ್ಬಿಟ್ಟ. ಓಡಿ ಎಲ್ಲಿ ಹೋದ ಅಂತ ಕೇಳಿದ್ದಾರ ನೇರವಾಗಿ ಹುಡ್ಕೋತ ಸಮುದ್ರ ದಂಡಿಗೆ ಹೋಗ್ಬಿಟ್ಟ. ಸಮುದ್ರ ದಂಡಿಗೆ ಹೋಗಿ ತೆರೆಗಳನ್ನು ಉದ್ದೇಶಿಸಿ ಮಾತಾಡಕ್ಕೆ ಶುರು ಮಾಡಿದ. ಹೆಜ್ಜೆರೆಗಳೇ ಕಿರುದೆರೆಗಳೇ